ನಮಸ್ಕಾರ. ಇವತ್ತು ನಾವು ಕೂದಲು ಉದುರುವ ಸಮಸ್ಯೆಯ ಬಗ್ಗೆ ಮಾತಾಡೋಣ. ಆದ್ರೆ ನಾವು ಶ್ಯಾಂಪೂ, ಎಣ್ಣೆಗಳ ಬಗ್ಗೆ ಮಾತಾಡಲ್ಲ. ಬದಲಾಗಿ ಈ ಸಮಸ್ಯೆಯ ನಿಜವಾದ ಮೂಲ ಕಾರಣ ಏನು ಅಂತ ಪತ್ತೆ ಹಚ್ಚೋಣ. ನಮ್ಮ ದೇಹದ ಒಳಗಿಳಿದು ಒಂದು ರೀತಿ ತನಿಖೆ ಮಾಡಿದ ಹಾಗೆ ಇದರ ಹಿಂದಿನ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಎಷ್ಟೋ ಜನಕ್ಕೆ ಈ ಅನುಭವ ಆಗಿರುತ್ತೆ ಅಲ್ವಾ? ಎಷ್ಟೇ ತರದ ಶ್ಯಾಂಪೂ, ಸೀರಮ್, ಲೋಷನ್ ಬಳಸಿದ್ರೂ ಅಂದ್ಕೊಂಡ ರಿಸಲ್ಟ್ಸ್ ಮಾತ್ರ ಬಂದಿರಲ್ಲ. ಯಾಕಂದ್ರೆ ನಾವು ಕೇವಲ ಮೇಲಿನ ಲಕ್ಷಣಗಳಿಗೆ ಚಿಕಿತ್ಸೆ ಕೊಡ್ತಾ ಇರ್ತೀವಿ. ಅದರ ನಿಜವಾದ ಮೂಲ ಕಾರಣ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಒಂದು ಸರಳವಾದ ಸತ್ಯ ಏನಪ್ಪಾ ಅಂದ್ರೆ, ಇಲ್ಲಿ ಸ್ಲೈಡ್ನಲ್ಲಿ ಬೆಳೆಯಿರೋ ಹಾಗೆ ಕೂದ್ಲು ಬೆಳೆಯೋದು ಒಳಗಿನಿಂದ ಹೊರಗೆ ಹೊರತು ಹೊರಗಿನಿಂದ ಒಳಗಲ್ಲ. ಅಂದ್ರೆ ನಮ್ಮ ಕೂದಲಿನ ಆರೋಗ್ಯ ಪೂರ್ತಿಯಾಗಿ ನಮ್ಮ ದೇಹದ ಆಂತರಿಕ ಆರೋಗ್ಯವನ್ನೇ ಅವಲಂಬಿಸಿರುತ್ತೆ. ಹಾಗಾದ್ರೆ ಆ ಆಂತರಿಕ ಕಾರಣಗಳು ಯಾವುವು? ಕೂದಲು ಉದುರುವಿಕೆಗೆ ಮುಖ್ಯವಾಗಿ 2 ಆಂತರಿಕ ಪ್ರಚೋದಕಗಳಿವೆ. ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಪರಿಹಾರದ ದಾರಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಮೊದಲನೆಯದು ಹಾರ್ಮೋನುಗಳ ಅಸಮತೋಲನ. ಡಿಎಚ್ಟಿ ಅನ್ನೋ ಹಾರ್ಮೋನ್ನ ಏರುಪೇರು, ಥೈರಾಯ್ಡ್ ಸಮಸ್ಯೆ ಅಥವಾ ಪಿಸಿಒಡಿ ಅಂತಹ ಸ್ಥಿತಿಗಳು ಕೂದಲಿನ ಬುಡವನ್ನು ದುರ್ಬಲಗೊಳಿಸುತ್ತೆ. ಇನ್ನು ಎರಡನೆಯದು ಪೋಷಕಾಂಶಗಳ ಕೊರತೆ. ಇದರಲ್ಲಿ ವಿಟಮಿನ್ D3 ಮತ್ತು ಕಬ್ಬಿಣಾಂಶದ ಕೊರತೆ ತುಂಬಾ ಸಾಮಾನ್ಯ. ಕೆಲವೊಮ್ಮೆ ಈ 2 ಕಾರಣಗಳು ಒಟ್ಟಿಗೆ ಸೇರಿ ಸಮಸ್ಯೆಯನ್ನ ಇನ್ನಷ್ಟು ದೊಡ್ಡದು ಮಾಡುತ್ತೆ. ಸರಿ, ಈಗ ನಾವು ನಮ್ಮ ದೇಹದ ಪತ್ತೆದಾರರಾಗೋಣ. ಪ್ರತಿಯೊಬ್ಬರೂ ತಮ್ಮ ದೇಹ ಕೊಡುವ ಸಣ್ಣ ಪುಟ್ಟ ಸುಳಿವುಗಳನ್ನ ಗಮನಿಸಬೇಕು. ಇದಕ್ಕಾಗಿ 1 ವಾರದ ದಿನಚರಿಯನ್ನ ಇಟ್ಕೊಳ್ಳಿ. ನಿಮ್ಮ ದೇಹದಲ್ಲಿ ಏನೇನು ಬದಲಾವಣೆಗಳಾಗ್ತಿದೆ ಅಂತ ಅದರಲ್ಲಿ ಬರ್ದಿಟ್ಟಿಡಿ. ಆ ದಿನಚರಿಯಲ್ಲಿ ಏನನ್ನು ಗಮನಿಸಬೇಕು? ಉದಾಹರಣೆಗೆ, ನಿಮಗೆ ಕೀಲು ನೋವಿದೆಯಾ ಅಥವಾ ಕೀಲುಗಳಲ್ಲಿ ಕಟ್ ಅಂತ ಶಬ್ದ ಬರುತ್ತಾ? ಇದು ವಿಟಮಿನ್ ಡಿ ಕೊರತೆಯ ಸ್ಪಷ್ಟ ಲಕ್ಷಣವಾಗಿರಬಹುದು. ದಿನವಿಡೀ ಸುಸ್ತು, ಶಕ್ತಿ ಇಲ್ಲದ ಹಾಗೆ ಅನಿಸಿದ್ರೆ ಅದಕ್ಕೆ ವಿಟಮಿನ್ ಡಿ ಅಥವಾ ಐರನ್ ಕೊರತೆ ಕಾರಣವಾಗಿರಬಹುದು. ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ ಸಮಸ್ಯೆ ಇದ್ರೆ ನಮ್ಮ ಲಿವರ್ ಕಾರ್ಯವೈಖರಿಯನ್ನು ಪರೀಕ್ಷಿಸಬೇಕಾಗುತ್ತೆ. ದಿನಚರಿಯಲ್ಲಿ ಸಿಕ್ಕ ಈ ಸುಳಿವುಗಳನ್ನ ಖಚಿತಪಡಿಸಿಕೊಳ್ಳೋಕೆ ಕೆಲವು ರಕ್ತ ಪರೀಕ್ಷೆಗಳು ಅತ್ಯಗತ್ಯ. ಇದರಿಂದ ನಮಗೆ ನಿಖರವಾದ ಚಿತ್ರಣ ಸಿಗುತ್ತೆ. ಮುಖ್ಯವಾಗಿ ವಿಟಮಿನ್ D3, ಥೈರಾಯ್ಡ್ ಹಾರ್ಮೋನ್ಗಳಾದ T3, T4 ಮತ್ತು ದೇಹದಲ್ಲಿ ಕಬ್ಬಿಣದ ಸಂಗ್ರಹವನ್ನ ತೋರಿಸುವ ಫೆರಿಟಿನ್ ಮಟ್ಟವನ್ನ ಪರೀಕ್ಷಿಸಬೇಕು. 40 ವರ್ಷ ದಾಟಿದ ಮಹಿಳೆಯರಲ್ಲಂತೂ ಇದು ತುಂಬಾ ಅವಶ್ಯಕ. ಈಗ ಕೂದಲಿನ ಆರೋಗ್ಯದಲ್ಲಿ ಅತಿ ಮುಖ್ಯ ಪಾತ್ರ ವಹಿಸುವ, ಆದರೆ ಹೆಚ್ಚಾಗಿ ಕಡೆಗಣಿಸಲ್ಪಡುವ ಒಂದು ಅಂಗದ ಬಗ್ಗೆ ಮಾತಾಡೋಣ. ಅದುವೇ ನಮ್ಮ ಲಿವರ್ ಅಥವಾ ಯಕೃತು. ಇದು ನಮ್ಮ ದೇಹದ ಕಮಾಂಡ್ ಸೆಂಟರ್ ಇದ್ದ ಹಾಗೆ. ಲಿವರ್ನ ಮೊದಲನೇ ಕೆಲಸ ಹಾರ್ಮೋನುಗಳನ್ನ ನಿಯಂತ್ರಿಸುವುದು. ಇದು ಡಿಎಚ್ಟಿ ಹಾರ್ಮೋನ್ ಮಟ್ಟವನ್ನ ಸರಿಯಾಗಿ ಇಡುತ್ತೆ. ಅದಕ್ಕಿಂತ ಮುಖ್ಯವಾಗಿ ಥೈರಾಯ್ಡ್ ಹಾರ್ಮೋನ್ T4ನ ಅದರ ಸಕ್ರಿಯ ರೂಪವಾದ T3 ಆಗಿ ಪರಿವರ್ತನೆಯಾಗೋದೇ ಲಿವರ್ನಲ್ಲಿ. ಲಿವರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಥೈರಾಯ್ಡ್ ರಿಪೋರ್ಟ್ ನಾರ್ಮಲ್ ಇದ್ರೂ ಆ ಹಾರ್ಮೋನ್ ದೇಹಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಲಿವರ್ನ 2ನೇ ಪ್ರಮುಖ ಕೆಲಸ ಅಂದ್ರೆ ಪೋಷಕಾಂಶಗಳನ್ನ ಹೀರಿಕೊಳ್ಳುವುದು. ಕೂದಲಿಗೆ ಬೇಕಾದ ವಿಟಮಿನ್ ಎ, ಡಿ, ಇ ಮತ್ತು ಕೆ ಇವೆಲ್ಲ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು. ಇವುಗಳನ್ನ ನಾವು ತಿಂದ ಆಹಾರದಿಂದ ದೇಹಕ್ಕೆ ಸೇರಿಸೋಕೆ ಆರೋಗ್ಯಕರ ಲಿವರ್ ಬೇಕೇ ಬೇಕು. ಲಿವರ್ ಸರಿಯಿಲ್ಲ ಅಂದ್ರೆ ನೀವು ಎಷ್ಟೇ ಪೌಷ್ಟಿಕ ಆಹಾರ ತಿಂದ್ರೂ ಅದು ದೇಹಕ್ಕೆ ಸೇರದೆ ವ್ಯರ್ಥವಾಗುತ್ತೆ. ಸರಿ, ಈಗ ಸಮಸ್ಯೆ ಏನು ಅಂತ ಗೊತ್ತಾಯ್ತು. ಇದಕ್ಕೆ ಪರಿಹಾರ ಏನು? ನಮ್ಮ ಆಕ್ಷನ್ ಪ್ಲಾನ್ ಹೇಗಿರಬೇಕು? ಈಗ ನಾವು ಒಳಗಿನಿಂದ ದೇಹವನ್ನ ಸರಿಪಡಿಸಿ ಕೂದಲಿನ ಆರೋಗ್ಯವನ್ನ ಮತ್ತೆ ಪಡೆಯುವ ದಾರಿಯ ಬಗ್ಗೆ ನೋಡೋಣ. ವಿಟಮಿನ್ ಡಿ ವಿಷಯಕ್ಕೆ ಬಂದ್ರೆ ನಮ್ಮ ಗುರಿ 50 ರಿಂದ 60 mg/ml ಇರಬೇಕು. ಲ್ಯಾಬ್ ವರದಿಯಲ್ಲಿ 30 mg/ml ಇದ್ರೆ ನಾರ್ಮಲ್ ಅಂತ ಇರುತ್ತೆ. ಆದ್ರೆ ಅದು ಸಾಕಾಗಲ್ಲ. ಕೂದಲು ಮತ್ತೆ ಚೆನ್ನಾಗಿ ದಟ್ಟವಾಗಿ ಬೆಳಿಬೇಕು ಅಂದ್ರೆ ಈ ಮಟ್ಟವನ್ನ ತಲುಪೋದು ನಮ್ಮ ಮೊದಲ ಟಾರ್ಗೆಟ್ ಆಗಿರಬೇಕು. ಈ ಸರಳ ಯೋಜನೆಯನ್ನ ಪಾಲಿಸಬಹುದು. ಮೊದಲನೇದಾಗಿ, ವೈದ್ಯರ ಸಲಹೆಯ ಮೇರೆಗೆ ಸಪ್ಲಿಮೆಂಟ್ಗಳು ಅಥವಾ ಸುರಕ್ಷಿತವಾಗಿ ಸೂರ್ಯನ ಬೆಳಕಿಗೆ ಮೈಯೊಡ್ಡಿ ವಿಟಮಿನ್ ಡಿ ಮಟ್ಟವನ್ನ ಹೆಚ್ಚಿಸಿಕೊಳ್ಳಿ. ಎರಡನೇದಾಗಿ, ಕಬ್ಬಿಣಾಂಶ ಚೆನ್ನಾಗಿ ಹೀರ್ಕೊಳ್ಳೋಕೆ ವಿಟಮಿನ್ ಸಿ ಬೇಕು. ಅದಕ್ಕಾಗಿ ನೆಲ್ಲಿಕಾಯಿ, ಪೇರಳೆ ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸಿ. ಮೂರನೇದಾಗಿ, ಲಿವರ್ನ ಆರೋಗ್ಯಕ್ಕೆ ಸಹಾಯ ಮಾಡುವ ಭೃಂಗರಾಜ, ಬ್ರಾಹ್ಮಿ ಅಂಥ ಗಿಡಮೂಲಿಕೆಗಳ ಬಗ್ಗೆ ಯೋಚಿಸಬಹುದು. ಮತ್ತು ಕೊನೆಯದಾಗಿ, ನಿಮ್ಮ ಐರನ್ ಮಟ್ಟವನ್ನ ಸರಿಪಡಿಸಿಕೊಳ್ಳಿ. ಕೊನೆಯದಾಗಿ ಒಂದು ಮಾತು: ಕೂದಲು ಉದುರೋದು ಕೇವಲ ಒಂದು ಲಕ್ಷಣವಷ್ಟೇ. ಅದು ನಿಮ್ಮ ದೇಹ ತನ್ನೊಳಗಿನ ಆರೋಗ್ಯದ ಬಗ್ಗೆ ನಿಮಗೆ ಕಳಿಸ್ತಿರುವ ಒಂದು ಸಂದೇಶ.
ಆ ಸಂದೇಶವನ್ನ ನಾವು ಸರಿಯಾಗಿ ಕೇಳಿಸ್ಕೊಂಡು ಮೂಲ ಕಾರಣಕ್ಕೆ ಚಿಕಿತ್ಸೆ ನೀಡಿದ್ರೆ ನಮ್ಮ ಒಟ್ಟಾರೆ ಆರೋಗ್ಯವು ಸುಧಾರಿಸುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ